ಸಾಕ್ ಬಿಡ್ಬೇ ಅದೆಷ್ಟು ಎಣ್ಣೆ ಹಚ್ಚತಿ. ಕೊಬ್ಬರಿ ಎಣ್ಣೆ ಬಾಟಲ್ ಖಾಲಿ ಮಾಡೇನ್ ನೋಡು. ಖರೇನಾ? ಹ್ಞೂ ಮತ್ತೆ ಕೇಳೋದು ನೋಡು ಎಷ್ಟು ಎಣ್ಣೆ ಹಚ್ಚತಿ ಅಂತೆ. ಒನಾದ್ ನೆತ್ತಿ ಬಿಟ್ಕೊಂಡಿರ್ತಾಳೆ ನೋಡ್ಬೇ. ಎಲ್ಲ ಕೂದಲೆಲ್ಲ ಎಷ್ಟು ಉದ್ದ ಇದು, ಎಷ್ಟೊಂದು ಉದ್ರಿ ಎಲ್ಲ ನೋಡಿ ತೆಳ್ಳಗಾಗ್ಯದ. ಒಣ ನೆತ್ತಿ ಬಿಟ್ಕೊಂಡು ಕೂದ್ಲಿಗೇನೆ ಎಣ್ಣೆ ಇಲ್ಲ ಏನಿಲ್ಲ. ಈ ಸ್ಕೂಲಿಗೆ ಹೋಗುವಾಗಂತರೂ ಹಚ್ಕೊಳವ ಎಣ್ಣೆ ಅಂದಂದು ಸಾಕಾಗೋಕೇತ್ ಬೇ ನನಗಂತರೂ. ಅದು ಕುದುರೆ ಜೂಟ್ ಹಾಕೊಂಡು ಹೋಗ್ತಾ ಎಷ್ಟು ಸತಿ ಹೇಳಿನಿ ಇಷ್ಟು ಉದ್ದ ಕೂರ್ಲಿಟ್ಕೊಂಡು ಅದು ಮ್ಯಾಗ್ ಮಾಡ್ಕೊಂಡು ಹಾಕೋತಾಳೆ. ಏನು ಉದ್ದ ಕೂರ್ಲು ಕಂತಾವೆ ಏನು ಕಂತಾವು. ಅದ್ರಾಗ ಮತ್ತು ಹೂವನು ಮುಡ್ಕೊಳ್ಳೋದಿಲ್ಲ. ಇತ್ತಲ್ ಕಡೆ ಎಷ್ಟೊಂದು ಬಿಡತಾವು. ಇವತ್ತಡಿ ಜಡೆ ಹಾಕಿ ಅಲ್ಲಿ ಹೂವು ಇದಾವೆ, ಹೂವು ಮುಡ್ಕೋದು ನೋಡಲ್ಲಿ ಮಲ್ಲಿಗೆ ಹೂವು ಎಷ್ಟೊಂದು ಬಿಟ್ಟಿದಾವೆ. ನಾವು ಹೂವನೂ ಬೇಡ ಏನೂ ಬೇಡ, ನಿನ್ನ ಕುದುರೆ ಜೂಟ್ ಅನ್ಬೇಡ ನೋಡು ನನಗೂ. ಬ್ಯಾಗ್ ತಗೋ, ನಾನು ಮುಡ್ಕೋತೀನಿ. ನಾನು ಹರಿದ ಹುಡುಗಿ ಆಗೀನಿ ನೋಡ್ಬೇ. ಹಿಂಗೆ ಮಾಡ್ತಾಳೆ ಹಠಮಾರಿ ಅಂದ್ರೆ ಹಠಮಾರಿ ನಿನ್ನ ಮೊಮ್ಮಗಳು. ಆಕೆಗೆ ಕಡಸೆಯಿಂದ ಹೆಂಗೆ ಬಾಳ್ವೆ ಮಾಡತ್ತೀನಿ ಅನ್ನೋದು ನನಗೆ ಗೊತ್ತೈತೆ. ಆಕೆ ಹಠಮಾರಿ ಇದ್ದಾಳೆ ಏನು, ನೀನು ಹಠಮಾರಿ ಇದ್ದೇವೆ ಏನೇನವ ಅವ ಮಗಳು ಯಾವಾಗಲೂ ಹಾವು ಮುಗಿಸ್ತಾರ ಕಚ್ಚಾಡ್ತಾನೆ ಇರ್ತೀರಿ. ಚೆಂದಾಗಿರ್ರಿ ಒಂದು ಸ್ವಲ್ಪ. ಏನದು ಆರ್ತಿ, ನೀನು ಸಣ್ಣಕ್ಕೆ ಆಗಿದ್ದಿ. ಅವನ ಮಾತು ಕೇಳಬೇಕು ನೋಡು. ತಲೆಗೆ ಒಣ ನೆತ್ತೆ ಬಿಟ್ಕೊಂಡ್ರೆ ಕೂದಲೆಲ್ಲ ಉದುರು ಹೋಗ್ತಾವ. ಕಣ್ಣಿಗೆ ತಂಪದ ಎಣ್ಣೆ ಹಚ್ಕೊ. ನೀನು ಹಂಗೆ ಮಾಡ್ತಿ ಮಂಜುಳ. ಚಂದಾಗಿ ಬಾರವ ಇಲ್ಲಿ ಅಂತ ಹೇಳಿ ಪ್ರೀತಿಯಿಂದ ಎಣ್ಣೆ ಹಚ್ಚಿದ್ರೆ ಹಚ್ಕೋತೈತದ ಹುಡುಗಿ. ಬಾ ಇಲ್ಲಿ ಹಚ್ಕೋ ಹಂಗೆ ಹಿಂಗೆ ಕುದುರೆ ಜುಟ್ಟು ಅವೆಲ್ಲ ಅಂದ್ರೆ ಮತ್ತೆ ಆಕೆಗೂ ಬೇಸರ ಆಗೋದಿಲ್ಲ. ನೀನಂತ್ರು ಬೇ ಈ ಕಡೆ ಹಾವು ಸಾಯ್ಬಾರ್ದು ಕೋಲು ಮುರಿಬಾರ್ದು ಹಂಗೆ ಹೇಳತಿ. ನೋಡಿದಿ ಬಂದಾಗಿಂದ ಎಷ್ಟು ಹಠ ಮಾಡದಾಳ ಅನ್ನೋದು. ಮತ್ತು ನನಗೆ ಹೇಳತಿ ಒಂದು ಮಾತು ಕೇಳೋದಿಲ್ಲ. ಏನು ನೀನು ಎದುರಿಗಂತ ಚಾ ಮಾಡ್ಕೊಡವ ಅಂತಂದ್ರೆ ಕೊಡತಾಳೆ. ನಾನು ಒಬ್ಳ ಇದ್ದಾಗ ಅದು ಏನು ತಿಪ್ಪರ್ಲಾಗ ಹಾಕಿದ್ರು ನನ್ನ ಮಾತು ಕೇಳಲ್ಲ ಅವಳು. ಏನೋ ಅವ್ರ ಅಪ್ಪಾಜಿ ಮಾತು ಕೇಳ್ತಾಳೆ. ನಾನೇನು ಮಾಡಿದ್ದೀನಿ ಏನೋ ಮತ್ತು ಹಂಗೆ ಮಾಡಿದ್ರೆ ನಂಗೆ ಸಿಟ್ಟು ಬರೋದಿಲ್ಲ, ಅದಕ್ಕೆ ಬೈತೀನಿ. ಏನವ ನೀವು ಅವ್ವ ಮಗದು ಮನ್ಯಾಗ ಹೆಂಗಿರ್ತೀರಿ ಏನು ಗೊತ್ತಿಲ್ಲ. ನಾವಿದ್ದಾಗ ಹೇಳೋದು ಹೇಳಿದ್ನಿ, ಕೇಳೋದು ಬಿಡೋದು ನಿಮ್ಗೆ ಬಿಟ್ಟಿದ್ದೆ. ಆಯ್ತಾಯ್ತವ ಮಂಜುಳ, ಅದು ಎಣ್ಣೆ ಬಾಟಲ್ ಕೊಡಿ ಕಡೆಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ತಲೆ ಬಚ್ಕೋತೀನಿ ನಿಂದರವ. ಟೈಮ್ ಎಷ್ಟಾಗೈತೆ ಏನು ಮಧ್ಯಾಹ್ನದ. ಮತ್ತು ಈ ಬಸ್ ತಪ್ಪಿದ್ರೆ ಮತ್ತು ಇವತ್ತು ಇರೋದಾಗಿತ್ತು ಎಲ್ಲಾದ್ರೆ. ಅಜ್ಜಿ ಇವತ್ತೊಂದು ದಿನ ಇರು ನಾಳೆ ಹೋಗುವಂತೆ. ಬೇಡವ, ಇವತ್ತಿಗೆ 3 ದಿನ ಆಯ್ತು ನಾನು ಬಂದು. ನಾಳೆ ನಾಳೆ ಅನ್ಕೊಂತ ಮತ್ತು ಆ ಕಡೆಗೆ ನೋಡೋದು ಬೇಡ. ಮತ್ತು ಅವರು ಹೊಲ ಕಡೆಗೆ ಹೋಗೋರು ಮನ್ಯಾಗ ಇರಬೇಕಲ್ಲ ಹುಡುಗರ ಜೊತೆಗೆ. ಮತ್ತು ಇವನು ಹೋಗ್ತಾನೆ, ಹರೀಶನು ಬೆಂಗಳೂರಿಗೆ ಹೋಗ್ತಾನೆ. ಅದು ನೋಡ್ಬೇಕು ಇನ್ನೊಂದು 2 ದಿನ ಬಿಟ್ಟೇನೋ ಹೋಗ್ತೀನಿ ಅನ್ನತಾನೆ. ಮತ್ತು ನಾನು ಇಲ್ಲಿದ್ರೆ ಮತ್ತು ಅವನಿಗೂ ಒಂದು ಚಕ್ಲಿ ಉಂಡಿ ಎಲ್ಲ ಕಟ್ಕೊಡ್ಬೇಕು. ಆಯ್ತವ ಕೊಡಿ. ಬಚ್ಚನ್ಕೆ ಒಂದಾಯ್ತದು ಇರು. ಎಣ್ಣೆ ಹಚ್ಚಿದ್ದೀನಿಕೆ ಒಂದು ಸ್ವಲ್ಪ ಬಾಚ್ ಕೊಡ್ತೀನಿ. ಇದ್ವು ಬಚ್ಚನ್ಕೆ 3-4 ಎಲ್ಲಿ ಮೂಲ್ಯಾಗ ಬಿದ್ದಾವ ಏನೋ ಸಿಗೋದೇ ಇಲ್ಲ ಅವು. ಕ್ಲಿಪ್ ಎರ್ಬೆಂಡು ಬಚ್ಚನ್ಕೆ ಅವು ಟೈಮಿಗೆ ಸರಿಯಾಗಿ ಸಿಗೋದೇ ಇಲ್ಲ. ಹಂಗೆ ಮಾಡ್ತಾವೆ. ನೋಡ್ಬೇಕು ಅವು ಸೂಜಿ ಪಿನ್ನ ಮಾರೋರು ಬಂದ್ರೆ ತಗೋಬೇಕು 1-2 ಬಚ್ಚನ್ಕೆ. ಹೋಗುವಂತೆ ಇರಬೇಕು. ಯಾಕೆ ಅಷ್ಟು ಅವಸರ ಮಾಡ್ತಿ? ಈಗ 10:30 ಆದಂಗೆ ಐತೆ. ಈಗ ತಲೆ ಬಚ್ಚಕ್ಕೆ ಬರುವಾಗ ನೋಡಿದ್ನಿ ನಾನು. 2 ತಾಸು ಟೈಮ್ ಐತೆ ತಡಿ, ಆಮೇಲೆ ಬಚ್ಕೊಂಡು ರೆಡಿ ಆಗುವಂತೆ. ಊಟ ಮಾಡಿನ ಒಂದೇ ಸಲಕ್ಕೆ ರೆಡಿ ಆಗುವಂತೆ ಗೊತ್ತಿರಿ. 10:30 ಆಗೈತೆ. ಇಲ್ಲವ ರೊಟ್ಟಿ ತಿನ್ನುವಾಗ 10 ಗಂಟೆ ಏನೋ ಆದಂಗಿತ್ತು. ಅರ್ಧ ತಾಸ್ನಾಗ ರೊಟ್ಟಿ ತಿಂದು ಹೊರಗೆ ಬಂದ್ವಿ ನಾವು. ಹಿಂಗಾದ್ರೆ ಇರಲಿ, ತಲೆ ಬಚ್ಕೊಂಡು ರೆಡಿ ಆಗಿದ್ರೆ ಬಸ್ ಸ್ಟ್ಯಾಂಡ್ ಹತ್ರಕ್ಕೆ ಹೋಗಕ್ಕೆ ಬರ್ತೈತೆ ಅಂತ ನಾನು ನೋಡೋಣ. ಆರತಿ ಕಳ್ಸಕ್ಕೆ ಬರ್ತಾಳೆ. ಕಳ್ಸಕ್ಕೆ ಬರ್ತೇನವ ಆರತಿ? ನಾನು ಬಿಡಕ್ಕೆ ಬರ್ತೀನಿ ತಗೋ. ಮತ್ತು ಅವು ಚಕ್ಲಿ ಉಂಡಿ ಎಲ್ಲ ಕಟ್ಟಿಟ್ಟಿನಿ, ಚೂಡ ಎಲ್ಲ ಹಾಕಿ ನೋಡೋಣ. ನಾನು ಬರ್ತೀನಂತೆ. ಬಸ್ ಹೋಗೋದು ಗೊತ್ತಾಕೆ ತಗೋ. ಹಿತ್ತಲ ಕಡೆಯಿಂದ ಹಳ್ಳಿಗೆ ಹೋಗ್ತೈತದ. ಅದು ಹೋಗಿ ಬರೋ ಮಟ ಅಂತ ಬರ ರೆಡಿಯಾಗಿ ಬಸ್ ಸ್ಟ್ಯಾಂಡ್ದಾಗ ಹೋಗೋಣ ಅಂತ ಕಳ್ಸಿ ಬರ್ತೀವಿ. ಆ ಕಡೆಗೆ ಹೋಗಿ ಈ ಕಡೆಗೆ ಬರ್ತೈತಲ್ಲ ಅದು. ತಗೊಳವ. ಆಮೇಲೆ ರೆಡಿ ಹಾಕಿನಿ. ಒಂದು ಸ್ವಲ್ಪ ಜಲ್ದಿ ಬಾಚ್ ಹಾಕಿರಿ. ನಾನು ಒಂದು ಸ್ವಲ್ಪ ಸಿಕ್ಕಿ ಬಿಡಿಸ್ಕೊಂಡು ಬಾಚ್ಕೋತೀನಿ ತಲೆ. ಯಾವಾಗ ಎಷ್ಟು ಹೇಳಿದ್ರು ಮತ್ತೆ ತಲೆ ಬಾಚ್ಕೊಂಡಿರ್ತೀನಿ ಅನ್ನತೈತೆ ನೋಡಿ. ಆರತಿ ಕೊಡೋದು ಬಾಚನ್ಕೆ. ಏನು ಬಾಚನ್ಕೆನ ಏನು ಇದ್ರಾಗೇನೇನು ಸಿಕ್ಕಿ ಬಿಡೋದಿಲ್ಲ ಏನಿಲ್ಲ. ದೊಡ್ಡ ಹಲ್ಲಿದಾವೆ ನೋಡ್ಬೇಕು. ನಾಳೆ ನಾಡಿದ್ರಾಗ ಪಟ್ನಕ್ಕೆ ಹೋದ್ರೆ ನಾನು ಒಂದು ತೊಗೊಂಡು ಬರ್ತೀನಿ. ಇವ್ರು ಯಾವಾಗ ಬರಬೇಕು? ಸುಜಿ ಪಿನ್ನಾರು ತಿಂಗಳಾಗ ಒಂದ್ಸತಿ ಆದ್ರೆ ಬರೋರು. ಇವಾಗ ಏನು ನೋಡ್ಬೇಕು ಬರಾತಾನೆ ಇಲ್ಲ. ಅವರು ಮತ್ತು ಒಂದೇ ಹಳ್ಳಿ ಅಲ್ಲಲ್ಲ, ಬೇರೆ ಬೇರೆ ಹಳ್ಳಿಗಳಿಗೆ ಅಡ್ಡಾಡೋದು ಇರ್ತೈತೆ. ಹಂಗಾಗಿ ಬರಾತಿಲ್ಲ ಅನಿಸ್ತೈತೆ. ನಮ್ಮೂರಾಗೂ ಎಲ್ಲಿ 2 ತಿಂಗಳಾಗ ಒಂದ್ಸತಿನೂ ಕಾಣತಿಲ್ಲ ಅವ್ರು. ನಾನು ಮತ್ತು ಕೌದಿ ಹೊಲಿದಿದ್ರೆ ನಿಮ್ಮ ಅಪ್ಪ ಸಂತೆಗೆ ಹೋದ್ರೆ ತರಿಸ್ತೀನಿ. ಕೌದಿ ದಾರ ಪಟ್ಟಣದಿಂದನೂ ತರಿಸ್ತೀನವ. ಅವ್ರಿಗೆ ಎಲ್ಲಿ ಕಾತ್ಕೋತ ಕುಂದಿರ್ತಿ. ಅದಕ್ಕೆ ಬರಾತಿಲ್ಲ ಅನಿಸ್ತೈತೆ. ಸರಿಯಾಗಿ ಕುಂದ್ರ ಆರ್ತಿ. ಆ ಕಡೆ ಈ ಕಡೆ ಯಾಕೆ ಅಲ್ಲಾಡ್ಸತಿ? ಬಾಚಾಕಾದ್ರೆ ಬರ್ತೈತಿ ಇಲ್ಲಿ. ಸಾವಕಾಶ ಬಾಚ್ ಬೇ. ನೀನೇನು ಅಷ್ಟು ಊರಾಗ ಬಚ್ಚತಿ? ಸಿಕ್ಕಿ ಬಿಡ್ಸೋದು ಬೇಡವು ಏನು ಹಂಗ ಜಡೆ ಹಾಕ್ತಿ? ನಾಳೆಗೆ ಈಗ ಮತ್ತೆ ಇನ್ನೊಂದು ಸ್ವಲ್ಪ ಸಿಕ್ಕಿ ಹಾಕ್ತಾವ ನೋಡು. ಆಮೇಲೆ ಬಚ್ಕೊಳ್ಳೋದ ಇಲ್ಲ ನೀನು. ಎಣ್ಣೆ ಹಚ್ಚಿ ನಂಗೆ ಸ್ವಲ್ಪ ತಗೊಂಡು ಸಿಕ್ಕಿ ಬಿಡಿಸ್ಬೇಕು. ಹಿಂಗೆ ತಡಿ ಹಂಗೆ ಕುಂದ್ರ. ನೆಟ್ಟಾಗ ಆ ಕಡೆಗೆ ಅಜ್ಜಿ ಹತ್ರಕ್ಕೆ ನೋಡು. ಸಾವಕಾಶ ಬಾಚ್ ಉದ್ದ ಇದಾವೆ ಕೂದಲು ಪಾಪ ನೋತಾವ. ಸಾವಕಾಶ ಬಚಾತೀನಿ ತಡಿಬೇ. ಸಿಕ್ಕಿ ಬಿಡ್ಸೋದು ಬೇಡವು. ಅಯ್ಯೋ ಏನಾಗಿದ್ದಾವೆ? ಏನು ಅರ್ತಿ? ಕರೆನ? ಇಲ್ಲ ನುಸಿ ಅನ್ನಿಸ್ತೈತದ. ಹಂಗೆ ನೋಡಿದ್ನಿ ಬಚಾತೀನಿ ಬೇರೆ ನುಸಿ. ಅದರಾಗ ಅಕ್ಕಿ ಒಳಗೆ ಆಗಿದಾವೆ ಏನು. ನಾಳೆಗೆ ಕಸ ಮಾಡ್ಕೋಬೇಕವು. 1 ತಿಂಗಳದವು ನೋಡ ಹುಳ ಆಗಿಬಿಟ್ಟಿದಾವೆ ಎಷ್ಟು ಜಲ್ದಿ ನೋಡಿ. ಮತ್ತೆ ನುಸಿ ಆಗಿದಾವೆ ಅನ್ನತಿ. ಅವಾಗಿಂದ ಖಾಲಿನ ಕುಂತೀನಿ. ಒಂದು ಸ್ವಲ್ಪ ತಂದು ಕೊಟ್ರೆ ಪುಟ್ಟ್ಯಾಗ ಹಾಕಿ
ಆರಿಸಿ ಚಪ್ಪರ್ಸಿ ಇಡ್ತಿದ್ನಿ. ಬ್ಯಾಡಗಪ್ಪಿರ್ವೆ ಅವೇನು ಭಾಳ ಇಲ್ಲ, ಮಾಡ್ಕೋತೀನಿ ತಗೋ ನಾನು. ಮತ್ತು ಹೊಲಕ್ಕೆ ಹೋಗೋದಿಲ್ಲ, ಅವತ್ತು ಏನು ಮಾಡ್ತೀನಿ ಹೇಳಿ, ಖಾಲಿನೇ ಇರ್ತೀನಿ ಮನೆ. ಬ್ಯಾಡ್ ತಗೋ, ಸರಿಯಾಗಿರೋ ಆರ್ತಿ, ಜಡೆ ಹಾಕತ್ತೀನಿ. ಆತು, ಜುಟ್ಟು ಹಾಕೋತೀನಿ ಅಂದ್ರೆ ಬ್ಯಾಡ ಅನ್ನತ್ತಿ. ಹಾಕೋಂತೆ ತಗೋ, ಜುಟ್ಟು ಹಾಕೊಳಕ್ಕೆ ಇನ್ನೂ ಮಸ್ತ್ ಟೈಮ್ ಐತೆ. ಜಡೆ ಹಾಕೋ ಚಂದಾಗಿ, ಎಣ್ಣೆ ಹಚ್ಚಿರೋದೈತೆ. ಜುಟ್ಟು ಹಾಕೊಂಡ್ರೆ ಮತ್ತೆ ಎಣ್ಣೆ ಎಲ್ಲ ಹೋಗೈತೆ ನೋಡಿ. ಜಡೆ ಹಾಕೊಂಡ್ರೆ ಅದ್ರಾಗ ಇರ್ತೈತೆ ಅದು ಎಣ್ಣೆ, ಒಂದಿನ ಪೂರ್ತಿ ಕುಡಿತೈತೆ. ರಬ್ಬಲ್ ತಂದಿ ಇಲ್ಲ? ಆಯ್ತು ತಗೋ. ತಗೋ ಇವನ್ ಅಲ್ಲಿ ಕಿಟಕಿಯಾಗಿಡು. ಕೊಡಿಲಿ. ಹಂಗ ಅವನಿಟ್ಟು ಅಲ್ಲಿ ಅಡಿಗೆ ಮನೆ ಟ್ಯಾಂಕಿ ಮೇಲೆ ಗುಲಾಬಿ ಹೂವು ಮತ್ತು ಮಲ್ಲಿಗೆ ಹೂವು ಕಟ್ಟಿಟ್ಟಿನಿ ನೋಡು. ಹಾಕೋ ಅವನ, ಸುಮ್ಮನೆ ಒಣಗೋಗ್ತಾವು. ನೋಡ್ಬೇವ, ನೋಡಿ ಎಷ್ಟು ಚಂದ ಕಂತಾಳ. ಮಲ್ಲಿಗೆ ಹೂವು ಮುಡ್ಕೊಂಡ್ರೆ ಬೇಡ ಬೇಡ ಅಂತಿರ್ತಾಳೆ. ಇವತ್ತು ಹೆಣ್ಮಗಳು ಕಂಡಂಗೆ ಕಾಣತೀನಿ ನೋಡವ. ಏನಂತ ಮಾತಾಡ್ತೀವಿ ಅಂದ್ರೆ ಇಷ್ಟು ದಿನ ಗಂಡು ಮಗ ಕಂಡಂಗೆ ಕಂತಿದ್ನಿ ನಾನು. ಹಂಗೆಲ್ಲ ಹೇಳ್ತಿರೋದು ನಾನು. ಯಾವಾಗಲೂ ಹೆಣ್ಮಕ್ಳು ನೋಡಿ ಜಡೆ ಹಾಕೊಂಡು ಜಡೆ ತುಂಬ ಮಲ್ಲಿಗೆ ಹೂವು ಮುಡ್ಕೊಂಡ್ರೆ ಹೆಣ್ಮಕ್ಳ ಲಕ್ಷಣ ಬಂದ ಬರ್ತೈತೆ. ಹಂಗೆ ಹೇಳಕ್ ಹೋದ್ನಿ ನಾನು. ಏನು ಹುಡುಗಿನ ಏನು ಆತಾತೆ. ಹಂಗ ಅಡಿಗೆ ಮನೆಯಾಗ ಹೋಗಿ ಅಲ್ಲೊಂದು ಸ್ವಲ್ಪ ಮುಸ್ರೆ ಇದಾವೆ, ಮುಸ್ರೆ ತಿಕ್ಕೊಂಡು ಕಸ ಗುಡ್ಸ್ ಬಾ ಅಂತ ಹೇಳತ್ತೆ. ಎಲ್ಲ ನಾನೇನು ಮಾಡೋದಿಲ್ಲ ಬೈ. ಈಗ ಅವಾಗಿಂದ ನಂಗೆ ತಲೆ ಬಾಚ್ಕೊಂಡು ಅಲ್ಲಿ ಕುಂತ್ ಕಾಲೆಲ್ಲ ನೋಸಾತಾವ. ಒಂದು ಸ್ವಲ್ಪ ಜೋಕಾಲಿ ಆಡ್ಬೇಕು ನಾನು. ಇಲ್ಲ ಅಜ್ಜಿ ಹತ್ರ ಬಾ. ಹೇಳೋ ಮಟ್ಟ ಆದ್ರೆ ಕೇಳು. ಒಂದು ಸ್ವಲ್ಪ ಮುಸ್ರೆ ಎಲ್ಲಿಂದ ಇದಾವೆ? ರೊಟ್ಟಿ ತಿಂದಿರೋ ಎಲ್ಲ ಉಷ್ಟು ತಿಕ್ ಬಂದಿಲ್ಲ ನಾನು. ಒಟ್ಟು ನೋಡೋದಿಲ್ಲ ಬಿಡೋದಿಲ್ಲ, ಎಲ್ಲ ಕೆಲಸ ಮಾಡಕ್ಕ ಹೇಳ್ತೀನಿ ನಾನು. ನೀನು ಈಗ ಅವನು ಹೋಗ್ತೈತೆ, ಒಂದು 2 ಲೋಟ ಸ್ವಲ್ಪ ಸಕ್ಕರೆ ಹಾಕಿ ಕರೇಚ ಮಾಡ್ಕೊಂಡು ಬಾ ಹೋಗ. ನೀನು ಭಾಳ ಚಂದ ಮಾಡ್ತೀಯಂತೆ ಅವ ಹೇಳ್ತೈತಿ ನಿನ್ನೆ ಅಲ್ಲವ? ಮಾಡ್ತಾಳೆ. ಆದ್ರೆ ಬ್ಯಾಡ್ ಬಿಡವ, ಈಗಾದ್ರೆ ರೊಟ್ಟಿ ತಿಂದು ಕುಡ್ದೀವಿ, ಮತ್ತೆಲ್ಲ ಮಾಡಕ್ಕೆ ಹೇಳ್ತಿ. ಆಮೇಲೆ ಒಂದೇ ಸಲ ಹೋಗುವಾಗ ಮಾಡಿದ್ರೆ ಆಕೈತೆ. ಹೋಗವ ಜೋಕಾಲೆ ಹೊಡೋಗಿ ನೀನು. ಮಂಜುಳಾ, ಅದು ಗಿನ್ನ ತಂದಿರೋ ಊರಿನ ಡಬ್ಬಿ ಅದು ಹಾಕಿಟ್ಟೆ ಇಲ್ಲ ಬ್ಯಾಗ್ ಒಳಗೆ ನಂದು. ಮತ್ತು ಮರ್ತಿಗಿರ್ತ ಹೋಗಿನವ. ಅದ ಊಟ ಕಟ್ಕೊಡಕ್ಕೆ ಡಬ್ಬಿ, ಸಾರು ಪಲ್ಯ ಹಾಕಕ್ಕೆ ತಗೋತಾಳೆ. ಮತ್ತು ಇಲ್ಲ ಮರ್ತಿಗಿರ್ತ ಹೋಗಿನಿ. ಒಂದು ಸ್ವಲ್ಪ ನೆನಪು ಮಾಡಿ ಹಾಕಿಡೋ ಅದ್ರಾಗ. ಹಾಕಿಟ್ಟಿನಿ ತಗೋಬೇ, ಡಬ್ಬಿ ಹಾಕಿನಿ. ಮತ್ತು ಕವರ್ನ್ಯಾಗ ಚೂಡ ಮತ್ತು ಬೇಸನ್ ಲಾಡು ರವೆ ಉಂಡೆ ಹಾಕಿನಿ ನೋಡಿ. ಅವೆಲ್ಲ ಉಂಡೆ ಅದು ಯಾಕೆ ಕಟ್ಟಾಕ್ ಹೋಗಿದ್ದೇವ, ಅಲ್ಲಿ ಮಾಡಿರ್ತಾಳೆ ತಗೋ. ನಾಗರ ಪಂಚಮಿ ಇಲ್ಲ ಆರತಿ ತಿಂತಾಳೆ. ಮಾಡಿರವ ಸ್ವಲ್ಪ ಮಾಡಿದ್ದಿ, ತೆಗ್ದಿಡವನ. ಇರ್ಲಿ ತಗೋ, ಭಾಳ ಕಟ್ಟಿಲ್ಲ. ನಾನು ಒಂದು 4 ಹಾಕೀನಿ. ಈಕಿ ತಿಂತಾಳೆ ಅನ್ಕೊಂಡಿ ನೀನು. ಮಾಡಿದ ದಿನ ಅಷ್ಟೇ ಅದು, 1-2 ದಿನ ತಿಂತಾಳೆ. ಆಮ್ಯಾಗ ಅದ್ರ ಕಡೆ ಮೂಸು ನೋಡೋದಿಲ್ಲ. ಅದಕ್ಕೆ ಮತ್ತೆ ಕಟ್ಟಿ ಕೊಡಾತೀನಿ ನಿನ್ಗೆ. ಯಾವುದೋ ಗಾಡಿ ಶಬ್ದ ಕೇಳಿಸ್ದಂಗೆ ಆತು. ಆರ್ತಿ ನೋಡೋ, ನಿಮ್ಮ ಅಪ್ಪ ಬಂತೇನೆ? ಅವ್ರು ಲೇಟ್ ಮಾಡಿ ಬರ್ತೇನೆ ಅಂದಿದ್ರು. ಯಾಕೋ ಜಲ್ದಿ ಬಂದ್ಬಿಟ್ಟಿದ್ದಾರೆ. ಇಲ್ಲಿ ಬೇ ಅಪ್ಪನ ಗಾಡಿ ಸೌಂಡ್ ಹಂಗೆ ಬರೋದಿಲ್ಲ. ನಮ್ಮ ಮನೆ ಮುಂದೆ ನಿಲ್ಲಿಸ್ದಂಗೆ ಆತವ ಗಾಡಿ. ಎದ್ದು ನೋಡ್ಬೋವಾಗ ಆರ್ತಿ, ಏನಾದ್ರೂ ಪತ್ರಿಕೆ ಇಲ್ಲ ಅಡ್ರೆಸ್ ಕೇಳ್ಕೊಂಡದು ಬಂದಿರ್ತಾರೆ. ಹೋಗಿ ನೋಡ್ಬಾ ಹೋಗು. ಬೇರೆಯವ್ರ ಗಾಡಿ ಅದು ಅಂತಂದ್ರೂ ಕೇಳೋದಿಲ್ಲ. ನೋಡ್ಬಾ. ಯಾರಿದೆ ನಮ್ಮ ಮನೆ ಮುಂದೆ ಗಾಡಿ ನಿಲ್ಸತಾರೆ? ಅಯ್ಯೋ ಮಾಮನ. ಇದೇನಿದು, ನಾನು ಬರೋ ಮೊದಲು ಬಂದು ನಿಂತ್ಕೊಂಡಿದ್ದಾಳೆ ಹೊರಗೆ. ನಾನು ಇದ್ದೀನಿ ಮನ್ಸೊಳಗೆ, ಆದರೂ ತೋರಿಸ್ಕೊಳ್ಳೋದಿಲ್ಲ. ಆರ್ತಿ ಆರಾಮ? ಏನು ಊರಿಂದ ಹೋಗಿ 1 ತಿಂಗಳಾತ್ ನೋಡು, ಆರಾಮ ಅಂತ. ನಾನ್ಯಾಕೆ ಮಾತಾಡ್ಸ್ಬೇಕು? ನಾನು ಮಾತಾಡ್ಸೋದಿಲ್ಲ. ಇದೇನಿದೆ, ಮಾತಾಡ್ಸಿದ್ರು ಹಂಗ ಹೋಗತ್ತಾಳ ಒಳಗೆ. ನಿತ್ಕೋ ಆರ್ತಿ. ದಾರಿ ಬಿಡು ಮಾಮ, ಹೋಗ್ತೀನಿ ನಾನು. ಹೋಗು ಅಂತೀರು, ಯಾಕಷ್ಟು ಅರ್ಜೆಂಟ್ ಮಾಡತ್ತಿ? ಊರಿನ ಮಾಮ ಬಂದಿನಿ, ಕೈಯಾಗಿರೋ ಬ್ಯಾಗ್ ಇಸ್ಕೋಬೇಕು, ಒಳಗೆ ಹೋಗ್ಬೇಕು, ನೀರು ತಂದು ಕೊಡ್ಬೇಕು ಅನ್ನೋದು ಗೊತ್ತಿಲ್ಲ? ನನಗೂ ಇಷ್ಟು ದಿನ ಮಾಮ ಅನ್ನೋ ರೆಸ್ಪೆಕ್ಟ್ ಭಾಳ ಇತ್ತು ಮಾಮ. ಆದ್ರೆ ಅವತ್ತು ಕೈ ಯಾವಾಗ ಹಿಡ್ಕೊಂಡಿದ್ದು ನೋಡು, ಅವತ್ತೇ ಕಳ್ಕೊಂಡ್ಬಿಟ್ಟಿ ನೀನು. ಬೇಕಿದ್ರೆ ಒಳಗೆ ಬಂದು ಬ್ಯಾಗ್ ಇಟ್ಟು ಬಚ್ಚಲ್ ಮನೆಗೆ ಹೋಗಿ ಕಾಲು ತೊಳ್ಕೊಂಡು ಬಾ ಹೋಗು. ಓ, ಇದ ವಿಷಯ. ಅವತ್ತಿಂದ ಇನ್ನೂ ಮರ್ತಿಲ್ಲ ಅನಿಸ್ತೈತೆ ಮೇಡಮ್ ಅವರು. ಸಾರಿ ಆರ್ತಿ, ಅವತ್ತು ಹಂಗೆಲ್ಲ ನಡ್ಕೊ ಬರ್ತಿತ್ತು. ಏನೋ ನಮ್ಮ ಅಕ್ಕನ ಮಗಳು ಅಂತ ಸಲಿಗೆಯಿಂದ ಕೈ ಹಿಡ್ಕೊಂಡೆ ನಾನು. ಸಾರಿ, ಓಕೆನಾ? ಆದರೂ ನನ್ನ ಮೇಲೆ ಇಷ್ಟು ಕಾಳಜಿ ಐತಲ್ಲ, ಒಳಗೆ ಬ್ಯಾಗ್ ಇಟ್ಟು ಹೋಗಿ ಬಚ್ಚಲ್ ಮನೆಗೆ ಕಾಲು ತೊಳ್ಕೊಂಡು ಬಾ ಅನ್ನತ್ತೆ ಅಲ್ಲ, ಅಷ್ಟು ಸಾಕು ನನಗೆ. ಆತಾಯ್ತು, ಬಾ ಒಳಗೆ ಹೋಗೋಣ ಅಂದ್ರೆ ಹಂಗೆ ಓಡೋಗ್ಬಿಟ್ಲು. ಏನೋ ಹೇಳಿ ಹುಡುಗಿಯರಿಗೆ ಮೂಗಿನ ಮ್ಯಾಗ ಕೋಪ ಇರ್ತೈತೆ. ಅದು ಹೆಂಗೆ ಕಡಿಮೆ ಮಾಡಬೇಕು ಏನೋ ದೇವ್ರೇ ಬಲ್ಲ. ಆರ್ತಿ, ಆದರೂ ನಿನ್ನ ಕೋಪ ಕಡಿಮೆ ಮಾಡೋದು ಎಲ್ಲ ಗೊತ್ತೈತೆ ನನಗೆ. ಇರಲಿ ಎಷ್ಟು ದಿನ ಆಟಾಡಿಸ್ತಿ ನೋಡೋಣ. ಆರ್ತಿ, ಯಾರ್ದು ಗಾಡಿ? ಏನೋ ಗೊತ್ತಿಲ್ಲ ಬೇ, ಹೊರಗೆ ಹೋಗಿ ನೋಡಿಲ್ಲ ನಾನು. ಅದೇ ಗೊತ್ತಿಲ್ಲ ಗಾಡಿ ಯಾರ್ದು, ನೋಡ್ಬಾ ಹೋಗವ ಅಂತ ಕಳ್ಸೀನಿ, ನೋಡಿಲ್ಲ ಅಂತ. ಏನು ಹುಡುಗೇನ ಏನವ. ಸರಿ, ನಾನು ನೋಡಿ ಬರ್ತೀನಿ ತಡಿ. ಹೇಗೆ ಹರೀಶ, ನೀನು ಯಾವಾಗ ಬಂದೆ? ಈಗಿನ ಬಂದಕ್ಕ, ಗಾಡಿ ಹೊರಗೆ ನಿಲ್ಲಿಸಿ ಈಗ ಒಳಗೆ ಬರತ್ತೀನಿ. ನಿನ್ನ ಗಾಡಿ ಏನದು? ಯಾರು ಗಾಡಿ ನಿಲ್ಲಿಸ್ದಂಗೆ ಆತ ಮನೆ ಮುಂದೆ, ಹೋಗವ ನೋಡ್ಬಾ ಹೋಗಂತ ಆರ್ತಿ ಕಳ್ಸಿದ್ನಿ. ಆಕೆ ಏನೋ ನೋಡಿಲ್ಲ ಅಂತ ಹಂಗೆ ಬಂದಿದ್ದಾಳೆ. ತಡಿ ಮತ್ತೆ ನಾನು ನೋಡೋಣ ಅಂತ ಈಗ ಬರಾತಿದ್ನಿ, ನೀನು ಬಂದಿ ನೋಡಿ. ಮತ್ತೇನಪ್ಪ ಹಿಂಗೆ 12 ಗಂಟೆ ಬಸ್ಸಿಗೆ ಬರ್ತಿತ್ತವ ಇವತ್ತು? ಹೌದಾ? ಏನೋ ಗೊತ್ತಿಲ್ಲ ನಂಗೆ ಅವ ಬರೋದು. ನೋಡೋಣ, ಬಂದ್ರೆ ಕರ್ಕೊಂಡು ಬರೋಣ ಅಂತಾನ 11 ಗಾಡಿ ತೊಗೊಂಡು ಬಂದಿ ನಾನು.
ಮತ್ತು ಇದು ವೈನಿಯರು ಎಲ್ಲ ಚಕ್ಲಿ ಚೂಡ ಎಲ್ಲ ಹಾಕಿಟ್ಟಿದ್ರು. ಅನ್ನನೂ ಮತ್ತು ಹೊಲ ಕಡೆ ಹೋತು. ನೀನು ಹೋಗಿ ಕೊಟ್ಬೋ ಹೋಗ, ಅವ ಬಂದ್ರೆ ಕರ್ಕೊಂಡು ಬಾ ಅಂತ ಕೊಟ್ಟು ಕಳ್ಸಿದ್ರು ನನ್ನ ಕೈಯಾಗ. ಹೌದೇನು? ಶ್ರೀಕಾಂತ ಪಾಪ ಭಾಳ ದಿನ ಆಗಿದ್ದು ಬಂದೇ ಇಲ್ಲ, ಬರಬೇಕಿಲ್ಲ ಅವನು. ಪಾಪ ಹೊಲ್ದಾಗೂ ಕೆಲಸ ಇರ್ತಾವೆ, ಎಲ್ಲಾನು ನೋಡ್ಬೇಕಲ್ಲ. ಆತಾತ ಕೊಡಿಲಿ, ಕುಂದ್ರ ಬಾ. ಹೆಂಗೋ ಬಿಡವ, ಹರೀಶ ಗಾಡಿ ತೊಗೊಂಡು ಬಂದು ಚಲೋ ಮಾಡ್ದೆ ಆ ಕಡೆ. ನಾನು ಮತ್ತೆ ಎಲ್ಲ ಅದ ಗಾಡಿ ತೊಗೊಂಡು ಬಂದಾನೇನೋ ಅನ್ಕೊಂಡಿದ್ನಿ. ನನಗೂ ಮತ್ತು ಈ ವಯಸ್ಸಿನಾಗ ಬಸ್ ಹತ್ತೋದು ಇಳಿಯೋದು ಆಗೋದಿಲ್ಲವ. ಏನು ಮಾಡೋದು, ಮತ್ತು ಊರಿಗೆ ಹೋಗಿ ಮುಟ್ಬೇಕಲ್ಲ, ಹೆಂಗೋ ಹೋಗೋದಂತ ಮಾಡಿದ್ನಿ ನಾನು. ಆತಾತವ, ನಾನು ಒಂದು ಸ್ವಲ್ಪ ಸೀರೆ ಸರಿ ಮಾಡಿ ಉಟ್ಕೋತೀನಿದ್ದೆ. ಇದು ಕೊಬ್ಬರಿ ಎಣ್ಣೆ ಬಾಟಲ್ ಬಾಚಣಿಕೆ ಎಲ್ಲಿಟ್ಟೆ ತೊಗೊಂಡು ಹೋಗವ. ಅವನಿಗೇನು ಚಹಾ ಮಾಡ್ಕೊಡ್ತೀನಿ, ಏನು ಮಾಡ್ತೀನಿ ನೋಡಿ ಅಷ್ಟೇ. ಮತ್ತು ಊಟದದು ಏನು ಹಚ್ಕೊಳಕ್ಕೆ ಹೋಗ್ಬೇಡ, ಈಗ ಚಹಾ ಕುಡ್ದು ಹೊರಡ್ತೀವಿ ನಾವು. ಭಾರಿ ಅವಸರ ಬಿಡ್ಬೇ ನಿಂದು. ಈಗ ಮಗ ಬರೋ ಮೊದಲು 2 ತಾಸು ಇರಾಕ್ ರೆಡಿ ಇದ್ದಿ, ಈಗ ಮಗ ಬಂದ್ಮೇಲೆ ಅವಸರ ಮಾಡಾತಿ. ಇರ್ಲಿರು ಪಾಪ, ಈಗಾದ್ರೂ ಬಂದಾನೋ ಅಷ್ಟು ದೂರದಿಂದ ಗಾಡಿ ಓಡ್ಕೊಂಡು ಈಗ ಚಹಾ ಕುಡ್ದು ಹಂಗೆ ಹೋಗ್ತೀರಿ. ಊಟ ಅದು ಮಾಡಿ ಆಮೇಲೆ ಹೋಗುವಂತ್ರಿ, ಗಪ್ಪಿರಿ. ಬೇಡವ, ಊಟದ್ದೇನು ಹಚ್ಕೊಳಕ್ಕೆ ಹೋಗ್ಬೇಡ. ಈಗ 11 ಗಂಟೆ ಆಗೈತಿ, ಮತ್ತು ಊಟ ಮಾಡಕ್ಕೆ ಇನ್ನೊಂದು 2 ತಾಸು ಇದ್ದು ಹೋಗ್ಬೇಕು ನಾವು. ಬ್ಯಾಡ ತಗೋ, ಜಲ್ದಿ ಹೋಗ್ತೀವಿ. ಇದು ಮಳೆ ಮಾಡೋ ನೋಡಿದ್ರೆ ಯಾವ ಕಡೆಯಿಂದ ಬರ್ತೈತಿ ಏನು ಗೊತ್ತಾಗೋದಿಲ್ಲ. ಮತ್ತು ಗಾಡಿ ಹೊಡ್ಕೊಂಡು ಹೊಡ್ಯಾಕೆ ನೋಡಿದ್ದೆ, ಅವತ್ತು ಕರಡಿ ಇತ್ತು. ಅದು ಮಳೆ ಒಳಗೆ ಮತ್ತು ಎಲ್ಲಿ ಗಾಡಿ ಹೊಡ್ಯಾಕೆ ಒಂದು ಸ್ವಲ್ಪ ಸಾವಕಾಶ ಹೊಡ್ಕೊಂಡು ಹೋಗ್ಬೇಕು ಆ ರೋಡ್ನಾಗ. ಆತ ತಗೋ, ಚಾನ ಕುಡ್ದು ಹೋಗುವಂತೆ, ಊಟ ಮಾಡಿ ಹೋಗ್ರಿ ಅಂತಂದ್ರೆ. ಆರ್ತಿ ಬಾ, ಚಾಗಿಡಂಬ. ಏನು ಐಸ್ ಕ್ರೀಮ ಏನವ? ಇಲ್ಲ, ಈ ಥಂಡಾಗ ಯಾರು ಐಸ್ ಕ್ರೀಮ್ ತಿಂತಾರೆ? ಆದರೂ ಬಾಕ್ಸ್ ನೋಡಿದ್ರೆ ಹಂಗ ಅನ್ಸತ್ತೈತೆ. ಇಲ್ಲ ಇಲ್ಲ, ನಮ್ಮ ಗಂಗಾ ಮಾಡ್ತಾಳೆ ನೋಡೋದು, ಮಿಸ್ಸು ಯಪ್ಪ ಏನದು, ಅದು ಕೊಡಾಕ್ ಬರ್ತಾರೆ ಹುಡುಗರು, ಅದ ಅನಿಸ್ತೈತೆ. ಅದು ಹೌದೌದು, ಅದ ಏನ ಇಲ್ಲಕ್ಕೆ ನಿಂತ್ಕೊಂಡೆ ನೀನು? ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದ್ರ ಅಂತ ಅನ್ಕೊಳತ್ತೀನಿ ರೀ. ನಾವು ಆರಾಮಿದ್ದೀವ್ರಪ್ಪ. ಮತ್ತು ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತ್ರಿ? ಹಂಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ರೀ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಒಂದು ಲೈಕ್ ಕೊಟ್ಟು ನಿಮ್ಮ ಪ್ರೀತಿ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಗೆ ಕಾಮೆಂಟ್ ಮೂಲಕ ತಿಳಿಸ್ರಿ. ಹಂಗೆ ಹೈ ಪಾಯಿಂಟ್ಸ್ ಕೊಡ್ರಿ ಅಂತ ಹೇಳ್ತಾ ಮತ್ತು ಮುಂದಿನ ವಿಡಿಯೋದೊಳಗೆ ಭೇಟಿ ಆಗೋಣ್ರಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.